ಆ ಕಣ ನೀನು ಚೊಚ್ಚಿ ಚಟ್ನಿ ಮಾಡೋಣ ಪರವಾಗಿಲ್ಲ. ನನ್ನ ಹೆಂಡತಿ ಬೆಳಿಗ್ಗೆ ಕಿಲ್ರಿ ನಂದು ವಾರಕ್ಕನಾಗಿ ಸೊರೋಯ್ತು ಅಂತ ಎದ್ದು ಕುಂತ್ಕೋಬೇಕು. ಅಯ್ಯೋ ಅಣ್ಣ ಹೊಡಿಬೇಡಣ ಹೊಡಿಬೇಡಣ ಅಣ್ಣ ಅಣ್ಣ ನಾನು ಹೇಳ್ತೀನಿ ರೀ. ನಂಗೆ ಕಾಲು ನೋವು ಇಲ್ಲ ಏನೂ ಇಲ್ಲ, ನಾನು ನಿಜ ಹೇಳ್ತೀನಿ ರೀ, ಬಿಟ್ಬಿಡ್ರಿ. ನಾನು ನಿಜವಾಗೂ ನಿಜ ಹೇಳ್ತೀನಿ ರೀ, ನಿಜ ಹೇಳ್ತೀನಿ. ದೇವ್ರಣ್ಣ ನಿಜ ಹೇಳ್ತೀನಿ, ಬಿಟ್ಬಿಡ್ರಿ. ನನಗೇನು ಇಲ್ಲ, ಬಿಟ್ಬಿಡ್ರಿ. ಏನಮ್ಮ? ಏನ್ ನಿಜ ಹೇಳೋದು? ಏನ್ ನಿಜ ಹೇಳ್ತೀಯಾ? ರೀ ಅಯ್ಯೋ ನನಗೆ ಯಾವ ಕಾಲು ನೋವು ಇಲ್ಲ ಏನೂ ಇಲ್ಲ ರೀ. ನಾನು ಆರಾಮಾಗೇ ಇದ್ದೀನಿ ರೀ, ಆರಾಮಾಗೇ ಇದ್ದೀನಿ. ಕಾಲು ನೋವು ಅಂತ ಏನೂ ಇಲ್ಲ ರೀ, ನನಗೆ ಹೋಯ್ತು. ಏನು? ಸುಮ್ಮನೆ ಆರಾಮಾಗಿದ್ದ? ಮತ್ ಕಾಲ್ ನೋವು ಸರೋಗದೇ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಇವಾಗ ಹೆಂಗೆ ನಾರ್ಮಲ್ ಆಗಿ ಹೋಗ್ಬಿಡ್ತು ನಿನ್ಗೆ? ರೀ ಇದ್ರಾಗ ನಂದೇನು ತಪ್ಪಿಲ್ಲ ರೀ, ಬಿಟ್ಬಿಡಿ. ನಂದೇನು ಇದ್ರಾಗ ಏನೇನು ಇಲ್ಲ ರೀ, ಏನೇನು ಇಲ್ಲ. ಅದು ನನ್ನ ಕಾಲು ನೋವು ಗಿಲ್ ನೋವು ಏನೂ ಇಲ್ಲ. ಎಲ್ಲನೂ ನಮ್ಮ ಅಮ್ಮನೇ ರೀ, ನಮ್ಮ ಅಮ್ಮಂದೇ ರೀ ಎಲ್ಲನೂ ರೀ. ನನ್ನ ಯಪ್ಪನ ಕಳಿಸ್ಬಿಡ್ರಿ. ಯಪ್ಪ ದೇವಣ್ಣ ನನ್ನ ಕಾಲು ನಿಜವಾಗ್ಲೂ ವಾರ ಬೇಕು ಸುಧಾರಿಸ್ಕೊಳಕ್ಕೆ. ಹಂಗೆ ಸುತ್ತಿಗೆನ ಹೊಡೆದ್ಬಿಟ್ಟು ಮೂಳೆ ಮುರಿದಾಕ್ಬಿಟ್ಟವ್ರಿ. ರೀ ನಾನು ಸತ್ಯ ಏನು ಅಂತ ದೇವ್ರಣ್ಣ ಹೇಳ್ತೀನಿ ರೀ ನಿಮ್ಮೆಲ್ರಿಗೂ. ನಂದು ತಪ್ಪಾಯಿತು. ನನಗೆ ಯಾವ ಕಾಲು ನೋವು ಇರಲಿಲ್ಲ, ಯಾವ ಕೈ ನೋವು ಇರಲಿಲ್ಲ, ಎಂಥ ನೋವು ಇರಲಿಲ್ಲ ರೀ. ಅದು ಅದು ನಾನು ದಿನ ಕೂಲಿಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ನಮ್ಮ ಅಮ್ಮಂತ ಗೋಳಾಡ್ಕೊಂಡು ಹೇಳ್ತಿದ್ದೆ, ಹಿಂಗೆ ಕೂಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಆ ಕೂಲಿಗೆ ಹೋಗ್ಬೇಕಂತ ಹೋಗ್ದಿದ್ದಂಗಿರಕ್ಕೆ ಏನಾರ ಪಿಲಾನಿ ಹೇಳ್ತೀನಿ ಅಂತ ನಮ್ಮ ಅಮ್ಮನೇ ರೀ ಈ ಪಿಲಾನಿ ಹೇಳಿದ್ದು. ಈ ಪಿಲಾನಿ ಹೇಳ್ತೀನಿ, ಈ ಪಿಲಾನ್ನ ಮಾಡು ನೀನು, ನೀನು ಮಾಡಿದ್ರೆ ನೀನು ಕೂಲಿಗೆ ಹೋಗಂಗಿಲ್ಲ ಅಂತ ನಮ್ಮ ಅಮ್ಮ ರೀ ಹೇಳಿದ್ದು. ಅನ್ಕಂಡೆ ಮೊದಲನೇ ದಿನ ನೀನು ಕಾಲ್ ನೋಡಿದಾಗ ನಾನು ಅನ್ಕಂಡೆ ಖತರ್ನಾಕ್ ನೀನು 420 ನೀನು ಕಾಲ್ ನೋವು ಏನೂ ಇಲ್ಲ. ಯಾಕಂದ್ರೆ ನಾನು ಎಂತೆಂಥ ಕಾಲ್ ನೋವುಗಳು ನೋಡಿಲ್ಲ. ಆ ಏನೇನೋ ನೋಡ್ಕೊಂಬಿಟ್ಟು ಬಂದಿದ್ದೀನಿ. ನಿನ್ ಕಾಲ್ ನೋಡಿದ ತಕ್ಷಣ ಕಾಲ್ಗೆ ಏನಾಗೈತಿ ಅಂತ ಹೇಳ್ದಿರ ಅಂತ ದಡ್ ನನ್ನ ಮಗ ಅಲ್ಲ. ಆವತ್ತೇ ಅನ್ಕಂಡೆ. ಆದ್ರೂ ನೀನ್ ಕಷಾಯ ಪಷಾಯ ಕುಡ್ಕೊಂಡು ನಾಟಕ ಆಡ್ತಿದ್ದಲ್ಲ, ಅದಕ್ಕೆ ನೀನಿಯ ಇನ್ನು ಆಡ್ಲಿ ಅದು ಎಷ್ಟು ಆಡ್ತೀವ ಅಂತ ಸುಮ್ಕೆ ಬಿಟ್ಟಿದ್ದು. ಆಹಾ ಮಳ್ಳಿ ನಾನು ಸ್ವಲ್ಪ ಯಾಮರ್ದ್ಬಿಟ್ಟಿದ್ರೆ ನಾನು ಏನು ಕಾಲ್ ಸೊರ್ ಮಾಡೋಣ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸೇರ್ಕೊಂಡು ನಾಮ ಹಾಕ್ಬಿಡ್ತಾ ಇದ್ದೋ ಏನೋ. ಏಯ್ ಹೋಗತ್ತಾ ಸದ್ಯ ಹೆಂಗೋನು ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ನಿನ್ ಕಳ್ಳಾಟ ಅಂತೂ ಗೊತ್ತಾಯ್ತು. ಏನೇ ಮನ್ಯಾಳಿ, ಅವತ್ತಿಂದನೂ ನೀನು ನಿನ್ನ ಮಗ ಇಬ್ರು ಹಿಂಗೆ ಬಂದ್ಬಿಟ್ರಿ ಅಲ್ವಾ? ನಿಮ್ಮ ಅಕ್ಕೆ ನಾಲಾಯಕ್ ಮಕ್ಕಿಷ್ಟು ಬೆಂಕಿ ಹಾಕ. ಅವತ್ತಿಂದನೂ ಇದ್ದೇನೆ ನೀ ಬಾಳಾಗೋಗ್ಬಿಡ್ತು ನಿಮ್ದಂತೂ. ಥೂ 10 ಪೈಸದ ಕೆಲಸ ಮಾಡಕ್ಕಿಲ್ಲ. ಅಮ್ಮ ಮಗ ಇಬ್ರು ಒಂದೇ ನೀಯ ನಾಲಾಯಕ್ ಬಿಡೈತದು. ಕೂಲಿ ಮಾಡಕ್ಕೆ ನಿಂಗೆ ಏನೇ ಆಯ್ತದೆ? ನಿಂಗೆ ದುಬೈಯಿಂದ ದುಡ್ಕೊಂಬಿಟ್ಟು ಬಂದಿರೋ ದುಡ್ಡೆಲ್ಲ ಮಜಾ ಮಾಡಕ್ಕೆ ಬಿಸಾಕ್ಬಿಟ್ಟು ಇವಾಗ ಏನು ಮಾಡೋದು ಅಂತ ಇವಾಗ ಇದು ಮಾಡ್ತಿದ್ದೀರಾ? ಅಯ್ಯೋ ಬೇವರ್ಸಿಗಳ, ನಿಮ್ಗೆ ಎಕ್ಕಡ ತಗೊಂಡು ಹೊಡಿಬೇಕಿತ್ತು. ನೋಡಿ ಬಂದ್ ಕೆಲಸ ಮುಗೀತು. ನಾನು ಕೊಟ್ಟಿರೋ ಕಾಸಿಗೆ ಇವನ ಒಂದು ಸರ್ ಮಾಡಿದ್ದೀನಲ್ಲ, ಸತ್ಯ ಗೊತ್ತಾಯ್ತಲ್ಲ. ನಾನು ಇನ್ನು ಬರ್ತೀನಿ ಕಣಣ್ಣ. ಏನವಾ ನಾನು ಇನ್ನು ಬರ್ತೀನಿ, ಸರಿನೇ? ಹಾ ಸರಿ ಸರಿ ಅಣ್ಣ, ತುಂಬಾ ಥ್ಯಾಂಕ್ಸ್ ನೀವು ಬಂದಿದ್ದು. ಮತ್ತೆ ಕಾಲು ನೋವು ಹೋಯ್ತೋ ಇಲ್ವೋ ಅಂತ ಹೇಳಿ ಚೆನ್ನಾಗಿ ಗೊತ್ತಾಯ್ತು. ಹಾ ಸರಿ ಆಯ್ತು. ನಾನಿನ್ನ ಹೊರಡ್ತೀನಿ ಕಣಮ್ಮ. ನನಗೆ ಬೇರೆ ಕಡೆ ಕೆಲಸ ಐತೆ. ನೀವು ಕೊಟ್ಟರೆ ದುಡ್ಡಿಗೆ ಎಲ್ಲ ಕೆಲಸನೂ ಸರಿಯಾಗಿ ಮಾಡಿದ್ದೀನಿ ನಾನು, ನೀವು ಹೇಳ್ದಂಗೆನೆ. ಸರಿನಾ? ಇನ್ನು ನಾನು ಬರ್ತೀನಿ. ಸರಿ ಸರಿ ಆಯ್ತು. ಏನೇ ನಾಟಕ ಮಾಡ್ತಾ ಇದ್ದ? ನಾಟಕನಾ? ಕಾಲು ನೋವು ಅಂತ ಹೇಳಿ ಇಷ್ಟು ದಿನಕ್ಕೆ ಇವಾಗನ ಸೊರೋಗಿದ್ಯಾ ನನ್ನ ಹೆಂಡತಿ ಸೊರೋದ್ಲು ಅಂತ ಅನ್ಕೊಂಡ್ರೆ ಕಿತ್ತೋದೋಳೆ. ನಾಟಕ ಶುರು ಹಚ್ಕೊಂಡಿದ್ಯಾ? ಹೊಡಿಬೇಡ್ರಿ, ತೆಪ್ಪಾಯ್ತು. ಅಮ್ಮ 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 ನನ್ ಗಂಡ ಹೊಡಿತಾವ್ ನೋಡಮ್ಮ, ಕಾಪಾಡಮ್ಮ. ರೀ ಹೊಡಿಬೇಡ್ರಿ, ಈಗಲೇ ಕಾಲಕ್ಕೆ ಸುತ್ತಿಗೆನಾಗ ಹೊಡೆದ್ಬಿಟ್ಟು ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ. ಹಿಂಗ್ ಮತ್ತೆ ನೀವು ಹೊಡಿಬೇಡ್ರಿ, ಹೊಡಿಬೇಡ್ರಿ. ಹೊಡಿ ಅಂದ್ರೆ ಮೊದ್ಲೇ ನನ್ನ ಮಗಳಿಗೆ ಕಾಲು ನೋವು ಬೇರೆ, ಕಾಲು ನೋವು ಅಂತ ಹೇಳ್ಬಿಟ್ಟು ಸಾಯ್ತಾವಳೆ. ಎದ್ದು ಓಡಾಡಕ್ಕೂ ಆಯ್ತಿಲ್ಲ ನನ್ನ ಮಗಳಿಗೆ. ಅಂತದ್ರಾಗ ನೀವು ಜುಟ್ಟು ಹಿಡ್ಕೊಂಡು ಹೊಡಿ ಅಂತದ್ ಏನ್ ಮಾಡೋಳು ನನ್ನ ಮಗಳು? ನೀವು ಹಿಂಗೆಲ್ಲ ಮಗಳು ಹೊಡೆದ್ರೆ ನಾವೇನು ಸುಮ್ಮನಿರಕ್ಕಿಲ್ಲ. 10 ರೂಪಾಯಿ ದುಡಿತಿಲ್ಲ, ಏನು ಮಾಡ್ತಿಲ್ಲ, ಎಂಥದೂ ಇಲ್ಲ. ಆದ್ರೂ ನನ್ನ ಮಗಳ ಮೇಲೆ ಕೈನ ಚೆನ್ನಾಗಿ ಮಾಡ್ತೀರಾ. ಏನೋ ನನ್ನ ಮಗಳು ಏನು ಮಾತಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ನೀವು. ನೋಡಿ ನನ್ನ ಮಗಳು ವಿಷಯಕ್ಕೇನಾರ ಬಂದ್ರೆ ನಾನು ಸುಮ್ಮನಿರಕ್ಕಿಲ್ಲ. ಬುಡಿ ಕೈನ ನನ್ನ ಮಗಳ ಮೇಲೆ ಕೈ ಮಾಡಬೇಡಿ ನೀವು. ಬುಡಿ ಯಾಕೆ ಹಿಂಗೆ ಹೊಡಿತಾ ಇದ್ದೀರಾ? ಲೇ ಬಿತ್ರಿ ಕಿವುಡಿ, ನೋಡ್ಕೊಂಡು ನಿಂತಿದ್ಯಲ್ಲ. ನಿಮ್ಮ ಅತ್ತೆ ಮಾಮ ಜಗಳ ಮಾಡ್ತಾ ಇದ್ರು ಕಿಸ್ಕೊಂಡು ಹೋಗಿ ಅತ್ತೆ ಮಾವನ ಸಮಾಧಾನ ಮಾಡನಿ ಅಂತ ಇಲ್ಲ. ಈ ಕಿವುಡಿನ ಮದುವೆ ಮಾಡ್ಕೊಬಿಟ್ಟು ಬಂದ್ಬಿಟ್ಟು ನನ್ನ ಮೊಮ್ಮಗಂಗೆ ಎಂಥ ಗತಿ ಬಂದ್ಬಿಟ್ಟೈತೆ ಅಂತ ಹೇಳಿದ್ರೆ, ಅಯ್ಯಯ್ಯೋ ದೇವ್ರೇ, ನಮ್ಮ ಮನೆಯೆಲ್ಲ ಹಾಳಾಗೋಯ್ತಾಯ್ತಲ್ಲಪ್ಪ. ಅಯ್ಯೋ ದೇವ್ರೇ. ಲೇ ಮುದ್ಕೆ, ಇನ್ನೊಂದು ಮಾತಾಡ್ಬಿಟ್ಟೆ ಅಂತಂದ್ರೆ ಬಾಯಿಗೆ ಏನಾದ್ರು ತುರುಕ್ಬಿಡ್ತೀನಿ ಅಷ್ಟೇನೆ. ನೀಯ ನನ್ನ ಮೇಲೆ ಬಾಯ್ ಮಾಡ್ತಿರೋಳಿ ಅಂದ್ರೆ ನೀನೇನ್ ಮನೆ ಸಂಸಾರ ಉಳಿಸ್ಬೇಕು ಅಂತ ಮಾಡಿದ್ಯಾ, ಇಲ್ಲ ಯಾಕೂ ಟಾಳ್ ಮಾಡ್ಬಿಟ್ಟು ಬೀದಿಗೆ ತರಬೇಕು ಅಂತ ಮಾಡಿದ್ಯಾ ನೀನು? ಏನು ಅಂತ ಮಾಡಿದ್ಯಾ ನೀನು?
ಮಗಳಿಗೆ ಕಾಲು ನೋವು ಬತ್ತೈತೆ ಕೈ ನೋವು ಬತ್ತೈತೆ ಅಂತ ನಾಟಕ ಆಡು, ಕೂಲಿಗೆ ಹೋಗ್ಬೇಡ, ಕೆಲಸ ಎಲ್ಲ ಸ್ವಚ್ಛತಾಗಿ ಮಾಡಿಸು. ಆ ಇನ್ನು ಏನೇನು ಕಂತ್ರಿ ಕೆಲಸ ಹೇಳ್ಬಿಟ್ಟು ಮನೆ ಮೂರು ಕೆಲಸ ಹೇಳ್ಕೊಟ್ಟಿದ್ಯಾ, ಆಳ್ ಬಿದ್ನೆ ನೆಗದ್ ಬಿದ್ನೆ ಎಳ್ಳಿ ಕೈಯಾಗ ಹೋಗ್ಲಿ ಅಂತ ಹೇಳ್ಬಿಟ್ಟು ಏನ್ ಬಂದಿರೋದು ನಿನ್ ದೊಡ್ಡಪ್ಪತ್ತು, ಇಷ್ಟು ವಯಸ್ಸಾಗೈತೆ ನಿನ್ಗೆ. ಇನ್ನೇನು ಊರು ಹೋಗುವಂತಾಯ್ತು, ಕಾಡ್ ಬಾ ಅಂತ ಐತೆ ಅಂತದ್ರಾಗ ನೀನು ಯಾವ ಆಟ ಆಡ್ತಿದ್ದೀಗ ನೀನು ಅಂತ ಹೇಳ್ಬಿಟ್ಟು ಅತ್ತೆ ಮನೆಗೆ ಹಿರಿಯಳಾಗ್ಬಿಟ್ಟು ನೆಟ್ಗೊಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಮಗಳಿಗೆ. ಅದು ಬಿಟ್ಬಿಟ್ಟು 420 420 ಬುದ್ಧಿಯ ಹೇಳ್ಕೊಡೋದು. ಅಯ್ಯೋ ಅಳಿ ಅಂದ್ರೆ ನಾನೇನ್ ಮಾಡ್ದೆ ಹಂಗೆಲ್ಲ ಹಂಗೆಲ್ಲ ಏನು ಹೇಳಿಲ್ವಲ್ಲ. ಅಯ್ಯೋ ನನ್ನ ಮಗಳಿಗೆಲ್ಲ ಒಳ್ಳೆ ಬುದ್ಧಿ ನೀನು ಹೇಳ್ಕೊಡ್ತಾ ಇದ್ದೀನಿ. ಅದು ಅದು ಏನೋ ಸ್ವಲ್ಪ ಕಾಲು ನೋವು ಅಂತಂದ್ಲಲ್ಲ, ಅವಾಗ ಸುಮ್ಮನೆ ಹಂಗೆ ಹೌದಾ ಅಂತ ಹೇಳಿದ್ದೆ ಅಷ್ಟೇ. ನೀನಿಯ ನನ್ನ ಮಗಳಿಗೆ ಮೊದಲಿಂದನೂ ಹಂಗೋ ಹಿಂಗೋ ಕಾಲು ನೋವು ಅಲ್ವಳಿ ಅಂದರೆ ಅದಕ್ಕೆ ಹಿಂಗೆ ಕೂಲಿಗೆ ಯಾಕೋಯ್ತೀಯ ಕಣವ, ಕಾಲು ನೋವು ಶಾನೆ ಆಯ್ತದೆ ಅಂತ ಹೇಳಿದ್ದೆ ಅಷ್ಟೇ. ನೀನಿಯ ಅಷ್ಟು ಬಿಟ್ರೆ ನಾನೇನು ಅಳಿ ಅಂದರೆ ಹೇಳಿ. ಮುಚ್ಚ್ರಿ ಬಾಯ್ನ. ಇನ್ನೊಂದು ಕಿತ ಏನಾರ ಬಂದುಬಿಟ್ರೆ ನಮ್ಮ ಮನೆ ಹತ್ರ ಈಗಲೇ ಹೇಳಿದೀನಿ. ಗ್ರಾಚಾರ ನಿಮ್ದು ಕೆಡ್ತೈತೆ ಅಷ್ಟೇ. ಏನಿಯ ಗ್ರಾಚಾರ ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ ನಿಮ್ಮನ್ನ. ಗ್ರಾಚಾರ ಕೆಡ್ಸಿಸ್ಬಿಡ್ತೀನಿ. ನಮ್ಮ ಅಂತಾಗ ಬಂದ್ಬಿಟ್ಟು ಕಂತ್ರಿ ಕೆಲಸ ಏನಾರ ಹೇಳ್ಕೊಟ್ಬಿಟ್ರೆ ನಮ್ಮ ಮನೆಗೆ ಬಂದ್ಬಿಟ್ಟು ನೋಡು ನಿಮ್ಮ ಪಾಡು ನೀವು ಇದ್ಬಿಡೋದು ಕಲ್ತ್ಕೊಳ್ಳಿ. ಇಲ್ಲಿ ಹೆಂಗೋ ಇವಾಗ ಬಂದೋಳೆ ಇನ್ನೊಂದು ಹುಡುಗಿನ ಕರ್ಕೊಬೋದು ಬಂದು ಗಂಟಾಕ್ಬಿಟ್ಟು ಆ ಹುಡುಗಿ ಜೀವನನೂ ಸೇರ್ಬಿಟ್ಟು ಬೀದಿಗೆ ಹರಾಜಾಕ್ಬೇಕು ಅಂತ ಮಾಡಿದ್ರು ಏನು? ಅವಳನ್ನ ಬೀದಿನಾಗ ಬಿಟ್ಬಿಟ್ಟು ಬೀದಿನಾಗ ಹರಾಜಾಕ್ಬೇಕು ಅಂತ ಅನ್ಕೊಂಡಿದ್ಯಾ? ಅಯ್ಯೋ ಇಲ್ಲ ಅಳಿ ಅಂದ್ರೆ ನಾನು ಅಂತೋಳಲ್ಲ, ಅಂತ ಕೆಲಸ ನಾನು ಮಾಡೇ ಇಲ್ಲ. ಲೇ ಮನಿಯಾಳು ಬಿತ್ರಿ, ಇನ್ನೊಂದು ಸಲ ಏನಾದ್ರೂನುವೆ ಇನ್ನೊಂದು ಸಲ ಹಿಂಗೆ ನೆನೆಯ ಹಂಗೋ ಹಿಂಗೋ ದೌಲತ್ ಮಾಡಿ ನಾಟಕ ಮಾಡಿ ಇದು ಮಾಡಿದೆ ಅಂದ್ರೆ ನಿನ್ನ ಕತೆ ಮುಗ್ದೋಯ್ತು ಅಂತ ನೀನು ನಿನ್ನ ಕತೆ. ಲೋಪರ್ ಬಡ್ಡಿನ ತಗೊಬಂದು ಮರುವ ದಿನ ಕೆಲಸ ಮಾಡ್ಕೊಂಡು ಬಿದ್ದಿರು. ಇಲ್ಲ ಇಂಥ ಕಂತ್ರಿ ಕೆಲಸ ಮಾಡ್ತೀನಿ ಅಂತಂದ್ರೆ ಮನೆ ಬಿಟ್ಬಿಟ್ಟು ಓಡ್ ಕಳಿಸ್ತೀನಿ ಅಷ್ಟೇ. ನಿನಗೆ ಲೋಪರ್ ಬಡ್ಡಿನ ತಗೊಬಿಟ್ಟು ಬಂದು ಇಲ್ದಿರ ಆಟ ಆಡ್ತಿದ್ಯಲ್ಲ ಮನೆ ಕುಂತ್ಕೊಂಡು. ನಿನ್ಗೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಸೊಸೆ ನೀನು ಕರ್ಕೊಬಿಟ್ಟು ಬಂದೆ. ಆಳ್ ಮಾಡಕ್ಕೆ ಕರ್ಕೊಬಿಟ್ಟು ಬಂದ. ಈ ಕ್ಯೂಡಿ ಪೌಡಿ ಅಂತ ಆಡ್ಕೊಳ್ಳೋದು ಬೇರೆನಾ? ಈಗ ಗೊತ್ತಾಯ್ತಾನೆ, ಎಲ್ಲ ಗೊತ್ತಾಯ್ತಾನೆ. ಈಗ ಏನಾರ ಶಾನೆ ಮಾತಾಡು ಅವಾಗೈತೆ ನಿನ್ಗೆ ಮಾರಿಯಪ್ಪ. ನಿನ್ಗೆ ಮರುವಾದಿನಾಗ ನಾಟಕ ಪಟ್ಕಾಡಿದಂಗೆ ಕೆಲ್ಸಕ್ಕೆ ಹೋಯ್ತಿರ್ಬೇಕು ಬತ್ತಿರ್ಬೇಕು ಅಷ್ಟೇ ನಿನಯ. ಈಗ ನಿಜವಾಗ್ಲೂ ಕಾಲ್ ನೋಯ್ತೈತೆ, ನಿಜವಾಗ್ಲೂ ನನ್ಗೆ ಎದ್ದೊಳಕಾಯ್ತಿಲ್ಲ ಅಂದ್ರೂ ಈಗ ಯಾರು ನಂಬಕ್ಕಿಲ್ಲ. ಈಗ ಯಪ್ಪ ಸುತ್ಕಿನಾಗ ಪಟ್ಟಿರ್ ಅಂತ ಹೊಡೆದೋಗವ್ನಿ. ಇವಾಗ ಮತ್ತೆ ನನ್ ಕಾಲ್ ಸರೋಗಕ್ಕಿಲ್ಲ ಅನ್ನಿಸ್ತದೆ. ಕುಂತ್ಕೊಂಡು ಹೋಗಿ ಕೂಲಿ ಮಾಡಲೇ, ಕುಂತ್ಕೊಂಡೇ ಹೋಗು. ಒಂದು ಕಾಲಿಲ್ದಿರೋ ಸಂಸಾರನೇ ಮಾಡ್ತಿಲ್ಲ, ಜೀವನನೇ ಮಾಡ್ತಿಲ್ವಾ? ನೀನ್ ಒಬ್ಳೇನೆ ನೀ ಮಾಡ್ತಾ ಇರೋದು? ಅತ್ತೆ ಈ ನಾಟಕ ಆಡೋದು, ಈ ಸುಳ್ಳು ಹೇಳೋದು ದಯವಿಟ್ಟು ನನ್ನ ಹತ್ರ ಇಟ್ಕೊಬೇಡಿ ಅತ್ತೆ. ನನ್ಗೆ ಈ ಥರ ಎಲ್ಲ ಇಟ್ಕೊಂಡ್ರೆ ನನಗೆ ಇಷ್ಟನೇ ಆಗಕ್ಕಿಲ್ಲ ಕಣತ್ತೆ. ಏನೋ ಅತ್ತೆ ಅಂತ ಇಷ್ಟು ದಿನ ಸೇವೆ ಮಾಡಿದೆ ನೋಡಿ, ಈ ಥರ ಎಲ್ಲ ಸುಳ್ಳು ಪಳ್ಳಿ ಹೇಳ್ಕೊಂಡು ನಾಟಕ ಮಾಡಿದ್ರೆ ನಾನು ಗೊತ್ತಲ್ಲ, ನಾನು ಅದೇ ಥರ ಮಾಡ್ಬೇಕಾಯ್ತದೆ. ಏನೋ ಬಿಡು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತನಕ ಅನ್ಸರ್ಸ್ಕೊಂಡು ಬರ್ತಾ ಇವನಿ, ನಿಮ್ಗೆ ಹೇಳ್ದಿದ್ದಂಗೆ ಮದುವೆ ಮಾಡ್ಕೊಂಡಲ್ಲ ಅಂತ ಹೇಳ್ಬಿಟ್ಟು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಸುಳ್ಳು ನಾಟಕ ಆಡ್ಕೊಂಡು ಸೊಸೆತಾಗ ಮಾಡಿಸ್ಕೊಂಡು ತಿಂತೀನಿ ಅಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ. ಅಂತ ಒಳ್ಳೆ ಸೊಸೆ ನಾನೇನಲ್ಲ, ನೀವು ಹೇಳ್ದಂಗೆಲ್ಲ ಮಾಡಿಕೊಂಡು ಕುಂತ್ಕೊಳ್ಳೋ ಅಂತ ಸೊಸೆ ಸರಿನೇ? ಸರಿ ಬಿಡಿ, ನಾನಿನ್ನ ಬತ್ತೀನಿ, ನನಗೂ ಕೆಲಸ ಐತೆ, ಹೋಯ್ತೀನಿ. ನೀವು ಅಷ್ಟೇ ಆರಾಮಕ್ಕ ಕೂಲಿ ಕರೆದವಳದ ನಾಳಿಂದ ಹೋಗಿ. ನಮ್ಮ ಅತ್ತೆ ನೆನೆಯ ಬಾಯಿಂದ ಬಿಡ್ಬೇಕು ಸತ್ಯನಂತ ಇಲ್ಲಿ ಗಂಟ ಕಾಯ್ಕೊಂಡಿದ್ದೆ. ಸದ್ಯ ಎಲ್ಲನೂ ಸದ್ಯ ಇದಾಯ್ತಲ್ಲ ಬಿಡು, ಸಾಕು. ನಮ್ಮ ಅತ್ತೆನೇ ಎಲ್ಲರ ಮುಂದೆನೂ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು. ಇನ್ನೇನು ಬೇಕು? ನೀವೇನಾರ ನಮ್ಮ ಮನೆ ಕಡೆ ತಲೆ ಹಾಕಿ ಇನ್ನೊಂದು ಕಿತ ಕಂತ್ರಿ ಬುದ್ಧಿಯ ಏನಾರ ಮಗಳಿಗೆ ಹೇಳ್ಕೊಟ್ಟಿದ್ದು ನನ್ನ ಕಿವಿಗೇನೆ ಬೀಳ್ಬೇಕು. ಈಗಲೇ ಹೇಳಿದ್ದೀನಿ, ನಾನು ಮನುಷ್ಯನೇ ಆಗಿರಲ್ಲ, ನಾನು ರಾಕ್ಷಸ ಆಗೋಗ್ಬಿಡ್ತೀನಿ. ನಾನಂತೂ ಮನುಷ್ಯ ಆಗಿರ್ಬೇಕು ಅಂತಂದ್ರೆ ನೀವು ಹಂಗೇನೆ ಸರಿಯಾಗಿ ಮಗಳಿಗೆ ಬುದ್ಧಿ ಹೇಳ್ಕೊಡೋದು ಕಲ್ತ್ಕೊಳ್ಳಿ. ಹದ್ದು ಬಿಟ್ಬಿಟ್ಟು ಕಂತ್ರಿ ಬುದ್ಧಿ ಎಲ್ಲ ಹೇಳ್ಕೊಡೋದು ನೀವು ಮಗಳಿಗೆ ಎಲ್ಲನೂ. ಏ ಮಗಳೇ, ಯಾಕ್ಲೆ ಹಿಂಗ್ ಮಾಡ್ಕೊಂಡೆ ನೀನು? ನಾನೇನ್ ಮಾಡ್ಕೊಂಡೆ? ಎಲ್ಲ ನೀನೇನೇ ಹೇಳ್ಕೊಟ್ಟಿದ್ದು, ನೀನೇನೆಯ ಹಂಗಿರು ಹಿಂಗಿರು, ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ಬಿಟ್ಟು ಎಲ್ಲ ನೀನೇ ಹೇಳ್ಕೊಟ್ಬಿಟ್ಟು ಇವತ್ತು ಎಂತ ಗತಿಗೆ ತಂದ್ಬಿಟ್ಟೆ ನನ್ನ. ನಿನ್ನಿಂದನೇ ನನಗೆ ಇಂಥ ಗತಿ ಬಂದಿರೋದು. ನೀನ್ ತಾನೇ ಕಾಲ್ ನೋವು ಅಂತ ನಾಟಕ ಮಾಡು ಅಂತ ಹೇಳಿದ್ದು. ಹೇಳಿ ತಕ್ಕನಾಗ ನಡ್ಕೋಬೇಕು. ಅದು ಬಿಟ್ಬಿಟ್ಟು ಓವರ್ ಆಕ್ಟಿಂಗ್ ಮಾಡಿರ್ತೀಯಾ, ಅದಕ್ಕೆ ನೀನು ಸರಿಯಾಗಿ ಮಾಡೋರಿ. ಗೊತ್ತಿದ್ದೆ ನೀನು ಯಾರೋ ಸರಿಯಾಗಿ ಮಾಡೋರು ನಿನಗೆ ಬಾ ಮೊಳ್ಳಿ. ನಿಂಗೆ ತಲೆನಾಗ ಬುದ್ಧಿ ಇಲ್ಲ, ಯಾವಾಗ ಹೆಂಗ ಆಕ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವಯ್ಯ ಸುತ್ಕೆ ತಗೊಂಡು ಪಟ ಹೊಡಿತಿರ್ಬೇಕಾರೆ ನಾ ಸತ್ಯ ಒಪ್ಕೊಂಡಿದ್ದಂಗೆ ಸುಮ್ಮನೆ ಇರ್ಬೇಕಿತ್ತೆ ನಾನು. ಅಯ್ಯೋ ಕರ್ಮುವೆ, ಹಾಳಾಗೋಗ್ ಬಿಡು. ಈಗ ಹೆಂಗೈತೆ ನೋವು? ಅಮ್ಮ ಶಾನೆ ಐತೆ ಕಣಮ್ಮ. ಈಗ ಆಸ್ಪತ್ರೆ ನಿಜವಾಗ್ಲೂ ಹೋಗ್ಬೇಕು ಅಂತ ಅನ್ನಿಸ್ತೈತೆ. ನೋಡಿ ಒಳಗಡಿಕೆ ನಿಧಾನಕ್ಕೆ ಎದ್ ನಡಿ, ಒಳಗಡೆ ಫಸ್ಟ್ ಹೋಗಿ ನೋಡಿ. ಇವತ್ತು ನೋಡು ಶಾನೆ ನೋವಾದ್ರೆ ಬೇಕಾದ್ರೆ ನಾಳೆಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೋಣ.